ಸ್ನೇಹಿತರೆ ನಮಸ್ಕಾರ. ರತನ್ ಟಾಟಾ ಈ ಹೆಸರು ಯಾರಿಗೆ ಗೊತ್ತಿಲ್ಲ ಹೇಳಿ. ಭಾರತದ ಉದ್ಯಮದಾರರ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ. ತಮ್ಮ ಒಡೆತನದ ಸಂಸ್ಥೆ ಅದೆಷ್ಟೇ ನಷ್ಟದಲ್ಲಿದ್ದರೂ ಅದನ್ನು ಮೇಲೆ ತರಲು ತೋರುವ ದಿಟ್ಟತನ ಇದೆಯಲ್ಲ, ಅದು ನಿಜವಾಗಲೂ ಸ್ಫೂರ್ತಿದಾಯಕವಾದದ್ದು. ಇನ್ನು ರತನ್ ಟಾಟಾ ತಮ್ಮ ಕಂಪನಿ ಗಳಿಕೆಯಲ್ಲಿ 68% ಟ್ರಸ್ಟ್ಗಳಿಗೆ ಹಾಗೂ ಜನರ ಸೇವಾ ಕಾರ್ಯಗಳಿಗೆ ಅಂತಾನೆ ಉಪಯೋಗಿಸ್ತಾರೆ. ಈ ಕಾರಣದಿಂದ ಅವರು ಎಲ್ಲ ವರ್ಗದ ಜನರ ಮನಸ್ಸಿನಲ್ಲಿ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ. ರತನ್ ಟಾಟಾ ಈವರೆಗೂ ಹಲವು ಬಾರಿ ಭಾರತಕ್ಕೆ ಸಂಕಷ್ಟದ ಸಮಯದಲ್ಲಿ ಸಹಾಯ ಮಾಡುತ್ತಲೇ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ತನ್ನ ದೇಶಕ್ಕೆ ಹಾಗೂ ತನ್ನ ದೇಶದ ಜನರಿಗೆ ಏನೇ ಕಷ್ಟ ಬರಲಿ ತನ್ನ ಒಟ್ಟು ಆಸ್ತಿಯನ್ನು ಕೂಡ ನಾನು ನೀಡೋದಕ್ಕೆ ಸಿದ್ಧ ಅಂತ ಹೇಳ್ತಾನೆ ಬಂದಿದ್ದಾರೆ. ಸ್ನೇಹಿತರೆ, ಇದೊಂದೇ ಹೇಳಿಕೆಯಿಂದ ಅವರದು ಎಂಥ ಉದಾರ ವ್ಯಕ್ತಿತ್ವ ಎಂದು ನಾವು ತಿಳಿದುಕೊಳ್ಳಬಹುದು. ಸ್ನೇಹಿತರೆ, ನಾನು ನಿಮ್ಗಿವತ್ತು ರತನ್ ಟಾಟಾ ಅವರ ಸ್ನೇಹಮಯಿ ಹೃದಯ ಮತ್ತು ರೋಚಕ ವ್ಯಕ್ತಿತ್ವದ ಬಗ್ಗೆ ತಿಳಿಸಿಕೊಡ್ತೀನಿ. ಸ್ನೇಹಿತರೆ, ಈ ಫೋಟೋವನ್ನು ನೋಡಿ. ಇಲ್ಲಿ ರತನ್ ಟಾಟಾ ಅವರ ಹೆಗಲ ಮೇಲೆ ಕೈ ಹಾಕಿ ನಿಂತಿರುವ ವ್ಯಕ್ತಿ ಅವರ ಬಿಸ್ನೆಸ್ ಪಾರ್ಟ್ನರ್ ಅಲ್ಲ, ಅವರ ಸಂಬಂಧಿ ಕೂಡ ಅಲ್ಲ. ರತನ್ ಟಾಟಾ ಅವರ ಪಕ್ಕದಲ್ಲಿ ನಿಂತಿರುವ ವ್ಯಕ್ತಿ ಅವರ ವೈಯಕ್ತಿಕ ಸ್ನೇಹಿತ. ಅಂದರೆ ನಿಮಗೆಲ್ಲ ಆಶ್ಚರ್ಯವಾಗಬಹುದು, ಆದರೂ ಅದು ಸತ್ಯ. ಇಷ್ಟು ಚಿಕ್ಕ ವಯಸ್ಸಿನ ಹುಡುಗ ರತನ್ ಟಾಟಾ ಅವರ ಸ್ನೇಹಿತ ಹೇಗಾದ ಅಂತ ತಿಳ್ಕೋಬೇಕು ಅಂದರೆ ಈ ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಈ ಫೋಟೋದಲ್ಲಿ ನೀವು ನೋಡುತ್ತಿರುವ ವ್ಯಕ್ತಿಯ ಹೆಸರು ಶಾಂತನು ನಾಯ್ಡು. ಈತ 2014ರಲ್ಲಿ ತನ್ನ ಎಂಜಿನಿಯರಿಂಗ್ ಪದವಿ ಪೂರೈಸಿಕೊಂಡು ಟಾಟಾ ಸಂಸ್ಥೆಯಲ್ಲಿ ಉದ್ಯೋಗಕ್ಕೆ ಸೇರಿಕೊಳ್ತಾನೆ. ಹೀಗೆ ಒಂದ್ಸರಿ ನನ್ನ ಆಫೀಸ್ ಕೆಲಸವನ್ನು ಮುಗಿಸಿಕೊಂಡು ಮನೆಗೆ ಹೋಗ್ಬೇಕಾದ್ರೆ ಅಲ್ಲಿ ನಡು ರಸ್ತೆಯಲ್ಲಿ ಒಂದು ನಾಯಿ ರಕ್ತಸಿಕ್ತಗೊಂಡು ದಾರುಣ ಸ್ಥಿತಿಯಲ್ಲಿ ನರಳಾಡ್ತಾ ಇರುತ್ತೆ. ಇದನ್ನು ಕಂಡ ಶಾಂತನು ನಾಯ್ಡುಗೆ ಕನಿಕರ ಉಂಟಾಯಿತು. ತಕ್ಷಣ ಈತ ನನ್ನ ಸ್ನೇಹಿತರಿಗೆ ಕರೆ ಮಾಡಿ ಅಲ್ಲಿಗೆ ಕರೆಸ್ಕೊಂಡ. ಆತ ಆ ನಾಯಿಯನ್ನ ಆಸ್ಪತ್ರೆಗೆ ಕರೆದೊಯ್ಯುವಂತ ಏರ್ಪಾಡನ್ನ ಸಹ ಮಾಡ್ದ. ದೇವರ ದಯೆಯಿಂದ ದಾರುಣ ಸ್ಥಿತಿಯಲ್ಲಿದ್ದಂಥ ನಾಯಿ ಬದುಕುಳಿಯಿತು. ಆ ಘಟನೆಯ ಬಳಿಕ ಶಾಂತನುವಿಗೆ ಗಂಭೀರವಾದ ಯೋಚನೆ ಬರುತ್ತೆ. ಇದೇ ರೀತಿ ಇನ್ನು ಅದೆಷ್ಟು ಬೀದಿ ನಾಯಿಗಳು ವಾಹನಗಳಿಗೆ ಸಿಕ್ಕಿ ತೊಂದರೆಯನ್ನ ಅನುಭವಿಸ್ತಾ ಇದ್ದಾವೋ ಏನೋ ಎಂದು, ಇದಕ್ಕೆ ಏನಾದರೂ ಒಂದು ಪರಿಹಾರವನ್ನ ಕಂಡುಹಿಡಿಯಲೇಬೇಕು ಎಂದು ಆತ ಚಿಂತಿಸ್ತಾ ಕೂತ. ಈ ಯೋಚನೆಯನ್ನ ಆತ ತನ್ನ ಸ್ನೇಹಿತರಿಗೂ ಕೂಡ ತಿಳಿಸ್ತ. ಇದೊಂದು ಐಡಿಯಾ ಮುಂದೆ ಆತನ ಜೀವನವನ್ನೇ ಬದಲಾಯಿಸುತ್ತೆ. ಪ್ರತಿನಿತ್ಯ ರಸ್ತೆಗಳಲ್ಲಿ ವಾಹನ ಸವಾರರ ಆತುರದಿಂದ ಅದೆಷ್ಟೋ ಬೀದಿ ನಾಯಿಗಳು ಅಪಘಾತಕ್ಕೆ ಒಳಗಾಗ್ತಾ ಇರ್ತವೆ. ಇದಕ್ಕೆ ಪರಿಹಾರವಾಗಿ ಶಾಂತನು ಒಂದು ಬಗೆಯ ಬೆಲ್ಟನ್ನು ತನ್ನ ಸ್ನೇಹಿತರ ಜೊತೆಗೂಡಿ ಕಂಡುಹಿಡಿದ. ಅದನ್ನು ಬೀದಿ ನಾಯಿಗಳ ಕೊರಳಿಗೆ ಹಾಕಿದಾಗ ರಾತ್ರಿಯ ವೇಳೆ ಈ ಬೆಲ್ಟ್ ವಾಹನ ಸವಾರರ ಹೆಡ್ಲೈಟ್ಗಳಿಗೆ ಪ್ರತಿಯಾಗಿ ರಿಫ್ಲೆಕ್ಟ್ ಆಗಿ ಆಗುವ ಅನಾಹುತದಿಂದ ಅವು ರಕ್ಷಣೆ ಪಡೆಯಬಹುದಿತ್ತು. ಇದು ನಿಜಕ್ಕೂ ಪ್ರಯೋಜನಕಾರಿಯಾಗಿತ್ತು. ಮುಂದೆ ಶಾಂತನು ತಾನು ಗಳಿಸಿದ ಹಣವನ್ನೆಲ್ಲ ಇದಕ್ಕೆ ಅಂತಲೇ ಬಳಸಿಕೊಂಡು ತನ್ನ ಕಣ್ಣಿಗೆ ಬಿದ್ದ ಬೀದಿ ನಾಯಿಗಳಿಗೆಲ್ಲ ಈ ಬೆಲ್ಟ್ನ ಹಾಕ್ತಾ ಹೋಗ್ತಾನೆ. ಇದರಿಂದ ಯಾವುದೇ ಪ್ರತಿಫಲವನ್ನು ಆತ ಅಪೇಕ್ಷಿಸಿರುವುದಿಲ್ಲ. ಬೀದಿ ನಾಯಿಗಳು ಉಳಿದ್ರೆ ಸಾಕು ಅಂತ ಆತ ಇದನ್ನು ಶುರು ಮಾಡಿದ್ದ. ಇದರ ಉಪಯೋಗವನ್ನು ತಿಳಿದ ನಮ್ಮ ಜನರು ಎಲ್ಲ ಕಡೆಯಿಂದ ಇದನ್ನು ಖರೀದಿ ಮಾಡಲು ಮುಂದಾಗ್ತಾರೆ. ಈಗ ಇಷ್ಟು ಪ್ರಮಾಣದಲ್ಲಿ ಬೆಲ್ಟ್ನ ತಯಾರಿಸಬೇಕಾದರೆ ಆತ ಮಾಡುತ್ತಿರುವ ಕೆಲಸದಿಂದ ಬರುವ ಸಂಬಳ ಸಾಲುತ್ತಿರಲಿಲ್ಲ. ಅದಕ್ಕೆ ಲಕ್ಷಾಂತರ ರೂಪಾಯಿಗಳ ಫಂಡಿಂಗ್ ಬೇಕು. ಹಾಗಾಗಿ ಶಾಂತನು ಇದನ್ನೇ ತನ್ನ ತಂದೆಯ ಬಳಿ ಡಿಸ್ಕಸ್ ಮಾಡಿದ. ಆಗ ಅವರ ತಂದೆ ಟಾಟಾ ಅವರಿಗೆ ಇದಕ್ಕೆ ಫಂಡ್ ನೀಡುವಂತೆ ಒಂದು ಪತ್ರವನ್ನು ಬರೆದು ಕಳುಹಿಸು ಎಂದು ಹೇಳ್ತಾರೆ. ಆಗ ತಕ್ಷಣಕ್ಕೆ ಶಾಂತನು ಅವಾಕಾದ. ಅವರು ಖಂಡಿತವಾಗಿಯೂ ನನ್ನ ಪ್ರಾಜೆಕ್ಟ್ಗೆ ಫಂಡಿಂಗ್ ಮಾಡ್ತಾರಾ ಎಂದು ಗೊಂದಲಕ್ಕೀಡಾದ. ಆದರೂ ಸಹ ಅವರ ತಂದೆಯ ಮಾತಿಗೆ ಬೆಲೆ ಕೊಡುವ ಸಲುವಾಗಿ ಶಾಂತನು ತನ್ನ ಕೈಯಿಂದ ಒಂದು ಪತ್ರವನ್ನು ಬರೆದು ಟಾಟಾ ಅವರ ಕಚೇರಿಗೆ ಪೋಸ್ಟ್ ಅನ್ನು ಸಹ ಮಾಡ್ದ. ಅವರ ಸಹಾಯದಿಂದ ಮೋಟೋ ಪವರ್ಸ್ ಎಂಬ ಒಂದು ಕಂಪನಿಯನ್ನ ಸಹ ಶುರು ಮಾಡ್ತಾನೆ. ಈ ಕಂಪನಿಯ ಒಡೆತನವನ್ನ ತನ್ನ ಸ್ನೇಹಿತರಿಗೆ ವಹಿಸಿ ತಾನು ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹಾರ್ತಾನೆ. ಇವತ್ತಿಗಾಗಲೇ ರತನ್ ಟಾಟಾ ಹಾಗೂ ಶಾಂತನು ನಡುವೆ ಬಹಳ ಆಪ್ತತೆಯ ಸಂಬಂಧ ಬೆಳೆದು ಹೋಗಿರುತ್ತೆ. ಅವನ ಆತ್ಮೀಯ ಸ್ನೇಹಿತರಾಗಿ ಹೋಗಿರ್ತಾರೆ ರತನ್ ಟಾಟಾ. ರತನ್ ಟಾಟಾ ವಯಸ್ಸಿನಲ್ಲಿ ತುಂಬ ದೊಡ್ಡವರಿದ್ರೂ ಕೂಡ ನನಗೆ ಒಬ್ಬ ಅತ್ಯಾಪ್ತ ಸ್ನೇಹಿತ ಸಿಕ್ಕ
ಎಂದು ಶಾಂತನು ತನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳಿಕೊಂಡಿದ್ದ. ಶಾಂತನು ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸದಲ್ಲಿ ನಿರತರಾಗಿ ಹೋಗಿದ್ದ. ಕಡೆಗೊಂದು ದಿನ ಆತನ ಗ್ರಾಜ್ಯುಯೇಷನ್ ಡೇ ಕೂಡ ಬಂತು. ಆಗ ಇತ್ತ ರತನ್ ಟಾಟಾರವರು ಸಹ ಶಾಂತನುಗೆ ಸರ್ಪ್ರೈಸ್ ಕೊಡಲು ಆತನಿಗೆ ಹೇಳದ ಹಾಗೆ ಆತನಿದ್ದಲ್ಲಿಗೆ ಹೋಗಿದ್ದರು. ಅವರನ್ನ ಅಲ್ಲಿ ಅಚಾನಕ್ಕಾಗಿ ಕಂಡ ಶಾಂತನು ಅತೀವ ಸಂಭ್ರಮವನ್ನು ಪಟ್ಟ. ಈ ಸಾಧಾರಣ ಗ್ರಾಜ್ಯುಯೇಷನ್ ಡೇಯ ನೆಪ ಮಾಡಿ ತನ್ನನ್ನು ನೋಡಲು ಅಲ್ಲಿಂದ ಇಲ್ಲಿಯವರೆಗೂ ಬಂದ ಅವರ ಸ್ನೇಹಕ್ಕೆ ಅವನು ಅಕ್ಷರಶಃ ಮೂಕ ವಿಸ್ಮಿತನಾಗಿದ್ದ. ಇವರಿಬ್ಬರ ಮಾತಿನ ಉಭಯ ಕುಶಲೋಪರಿಯ ನಡುವೆ ಟಾಟಾ ಆತನಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ನೀನು ಭಾರತಕ್ಕೆ ಬಂದ್ಮೇಲೆ ನನ್ನ ಬಿಸ್ನೆಸ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತೀಯಾ ಅಂತ ಅವರು ಆ ಹುಡುಗನನ್ನ ಕೇಳ್ತಾರೆ. ಆ ಕ್ಷಣಕ್ಕೆ ಆತನಿಗೆ ಏನು ಹೇಳಬೇಕೆಂದು ತೋಚಲಿಲ್ಲ. ಆತ ಬರೆದ ಒಂದು ಪತ್ರ ಆತನನ್ನು ಇಲ್ಲಿಯವರೆಗೂ ಕರೆದುಕೊಂಡು ಬರುತ್ತೆ ಎಂಬುದು ಆತನಿಗೆ ನಿಜಕ್ಕೂ ಗೊತ್ತಿರಲಿಲ್ಲ. ಆತ ಏನನ್ನೂ ಹೇಳಲಾಗದೆ ಮೂಕ ವಿಸ್ಮಿತನಾಗಿ ನಿಂತು ಕಣ್ಣಲ್ಲಿ ನೀರು ತುಂಬಿಕೊಂಡ. ಇಲ್ಲಿ ನಿಜಕ್ಕೂ ರತನ್ ಟಾಟಾ ಎಂಬ ಸರಳತೆಯ ಮೂರ್ತಿಯದ್ದೇ ದೊಡ್ಡತನ ಎನ್ನಬೇಕು. ಅವರ ಬೃಹತ್ ಕಂಪನಿಯಲ್ಲಿ ಕೆಲಸ ಮಾಡುವ ಅರ್ಹತೆ ಶಾಂತನು ಗೆಲ್ಲಿತ್ತು. ನಿಜಕ್ಕೂ ಇಲ್ಲಿ ವಿದ್ಯೆಗಿಂತ ಶಾಂತನುವಿನಲ್ಲಿದ್ದ ದಯಾಮಯವಾದ ಸ್ವಭಾವ ಟಾಟಾ ಅವರ ಗಮನ ಸೆಳೆಯಿತು. ಕಾರಣ ಇವತ್ತಿನ ಈ ಕ್ರೂರ ಹಾಗೂ ಸ್ವಾರ್ಥದ ಲೋಕದಲ್ಲಿ ಇಂತಹ ಪರರ ಸಂಕಷ್ಟಗಳಿಗಾಗಿ ಮುರುಗುವ ಮನಸ್ಸುಗಳು ಅತ್ಯಂತ ವಿರಳ. ಇನ್ನು ಶಾಂತನುವಿನ ಬಗ್ಗೆ ಹೇಳೋದಾದ್ರೆ ಆತ ಇನ್ನೂ ಚಿಕ್ಕವನು. ಕೆಲಸವನ್ನೂ ಮಾಡಿಕೊಂಡೇ ಆತ ಮೂಕ ಬೀದಿ ನಾಯಿಗಳಿಗೆ ಮರಮಿಡಿತಿದ್ದ. ಅವುಗಳಿಗಾಗಿ ಏನಾದರೂ ಮಾಡುವ ಹೆಬ್ಬಯಕೆ ಆತನಲ್ಲಿತ್ತು. ಯಾರು ಸತ್ತರೆ ತನಗೇನು ಎಂದು ಚಿಂತಿಸುವ ಈ ಕಾಲದಲ್ಲಿ ಆ ಹುಡುಗನ ಹೃದಯ ಶ್ರೀಮಂತಿಕೆಯ ಗುಣಗಳನ್ನು ಕಂಡು ರತನ್ ಟಾಟಾರವರು ನಿಜಕ್ಕೂ ಮಾರು ಹೋಗಿದ್ದರು. ಅವರು ಆತನಲ್ಲಿ ತಮ್ಮನ್ನೇ ತಾವು ಕಂಡುಕೊಂಡಿದ್ರು. ಆಗಿನಿಂದ ಶಾಂತನು ರತನ್ ಅವರ ಬಲಗೈ ಬಂಟನಾಗಿ ಹೋದ. ಎಲ್ಲ ಮೀಟಿಂಗ್ಗಳನ್ನು ಅವರ ಜೊತೆನೇ ಅಟೆಂಡ್ ಮಾಡೋದು, ಆಯಾ ದಿನ ರತನ್ ಏನೇನು ಕೆಲಸ ಮಾಡಬೇಕು ಎಂದು ಹೇಳೋದು, ಹೀಗೆ ರತನ್ ಟಾಟಾ ಅವರ ನೆರಳಿನಂತೆ ಶಾಂತನು ಇದ್ದ. ಶ್ರೀರಾಮ ಎಲ್ಲಿಯೋ ಅಲ್ಲಿಯೇ ಹನುಮ ಎಂಬ ಮಾತಿನಂತೆ ರತನ್ ಮತ್ತು ಶಾಂತನು ಆಗಿ ಹೋಗಿದ್ದರು. ಇವರಿಬ್ಬರ ವಯಸ್ಸಿನ ಅಂತರದ ಹೊರತಾಗಿ ಇವರಿಬ್ಬರ ಸ್ವಭಾವ, ಮನೋಭಾವ, ಚಿಂತನೆ, ದೃಷ್ಟಿಕೋನ, ಅಭಿರುಚಿ, ಆಸಕ್ತಿ ಇವೆಲ್ಲವೂ ಒಂದೇ. ನಿಜಕ್ಕೂ ಇಂತಹ ರತನ್ ಟಾಟಾ ಅವರ ಸ್ನೇಹ ಸಿಕ್ಕ ಶಾಂತನು ತುಂಬ ಅದೃಷ್ಟವಂತ ಅಂತಾನೆ ಹೇಳ್ಬಹುದು. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.